ಜೆಸ್ಕಾಂ ನಿರ್ಲಕ್ಷ್ಯಕ್ಕೆ 3 ಜೀವ ಬಲಿ, ಸಾರ್ವಜನಿಕರಲ್ಲಿ ಆಕ್ರೋಶ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದಲ್ಲಿ ಕಳೆದ 15 ದಿನಗಳಲ್ಲಿ ವಿದ್ಯುತ್ ಅಪಘಾತದಿಂದ 3 ಮೃತಪಟ್ಟಿದ್ದಾರೆ. ಈ ದುರ್ಘಟನೆಗಳಿಗೆ ಜೆಸ್ಕಾಂ ಇಲಾಖೆಯ ನಿರ್ಲಕ್ಷ್ಯವೇ ಪ್ರಮುಖ ಕಾರಣ ಅಂತ ಆರೋಪಗಳು ಕೇಳಿ ಬರ್ತಾ ಇವೆ. ಹಳೆ ಸಾರ್ವಜನಿಕ ಆಸ್ಪತ್ರೆ ಹತ್ರ, ಮಹಾತ್ಮ ಗಾಂಧೀಜಿ ಸರ್ಕಲ್ ಹಾಗೆ ಹಳೆ ಸಂತೆ ಮೈದಾನದಲ್ಲಿ ವಿದ್ಯುತ್ ನಿಯಂತ್ರಣ ಬೋರ್ಡ್ಗಳು ಮುಚ್ಚಳವಿಲ್ಲದೆ ಬಾಯಿ ತೆರೆದಂತಿವೆ. ಇದರಿಂದ ಜನರ ಜೀವಕ್ಕೂ ಕೂಡ ಅಪಾಯಕಾರಿಯಾಗಿವೆ. ಇದೇ ಪ್ರದೇಶದಲ್ಲಿ ಯುವಕ ಸಾಗರ್ ಮತ್ತೆ ಯುವತಿಯೋರ್ವಳು ಮತ್ತೆ ಇನ್ನೊಬ್ಬ ಯುವಕ ವಿದ್ಯುತ್ ಶಾಕ್ಗೆ ಬಲಿಯಾಗಿದ್ದಾರೆ. ಹಳೆಯ ಸಂತೆ ಮೈದಾನದ ಬಳಿಯಲ್ಲಿ ನಿತ್ಯ ಸಾವಿರಾರು ಜನರು ಹಾಗೆ ಮಕ್ಕಳು ಸಂಚಾರ ಮಾಡೋದ್ರಿಂದ ಇಲ್ಲಿನ ಪರಿಸ್ಥಿತಿ ಅತ್ಯಂತ ಆತಂಕಕಾರಿಯಾಗಿದೆ. ಈ ಕಾರಣ ಜನವಾದಿ ಮಹಿಳಾ ಸಂಘದ ಅಧ್ಯಕ್ಷರು ಹಾಗೆ ಪತ್ರಕರ್ತರಾದ ಟಿ ಭಾಗ್ಯರವರು ಜೆಸ್ಕಾಂ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳು ತಕ್ಷಣ ಸ್ಥಳ ಪರಿಶೀಲನೆಯನ್ನ ಮಾಡಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಜೊತೆಗೆ ಮುಂದಿನ ದುರ್ಘಟನೆಗಳಿಗೆ ನೇರ ಹೊಣೆ ಜೆಸ್ಕಾಂ ಅಧಿಕಾರಿಗಳೇ ಅಂತ ಖಡಕ್ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧಾನಿ ನ್ಯೂಸ್ ಕನ್ನಡ, ವಿಜಿ ಋಷಭೇಂದ್ರ, ಕೂಡ್ಲಿಗಿ. ಟಿಫನ್ ಆತಳ ಆತಪ್ಪ. ಕರೆಂಟ್ ಐತಿ ನೋಡಲ್ಲಿ ಹೇಳಮ್ಮ. ಅದು ಏನು ಹಿಂಗೆ ನೋಡ್ರಿ, ಅರ್ಥಿಂಗ್ ಐತಿ ಭೂಮಿ ಅರ್ಥಿಂಗ್ ಐತಿ ಫುಲ್ಲು. ಇದೆಲ್ಲ ಮಳೆ ಬಂದು ಇಲ್ಲಿ ಕಾಲುವೆ ಐತಲ್ಲ, ಕಾಲುವೆ ನೀರೆಲ್ಲ ಹೋಗಿ ಫುಲ್ ಅರ್ಥಿಂಗ್ ಆಗೈತಿ. ಮೊನ್ನೆ ಈಗ ಒಂದು 10 ದಿನ ಆಗಿಲ್ಲ, ಇನ್ನು ರೀಸೆಂಟಾಗಿ ಅಲ್ಲಿ ಶಾಕ್ ಹೊಡ್ದತಿ. ಅಲ್ಲೇ ಸ್ಪಾಟ್ನಾಗ ಒಂದು ಹುಡುಗ ತಿರ್ಕೊಂಡ. ನಮ್ಮ ಕೂಡ್ಲಿಗಿ ತಾಲೂಕಿನಾಗೆ ಮೂವರು ಮಂದಿ ಆಗ್ಲೇ ಸತ್ತೋಗ್ಯಾರ. ಇನ್ನು ಎಷ್ಟು ಜೀವ ಜೊತೆಗೆ ಆಟ ಆಡ್ತಾರ ಗೊತ್ತಿಲ್ಲ. ಇವರು ಅರ್ಥಿಂಗ್ ಐತಿ ಬಂದು ನೋಡಿ ಹೋಗ್ರಿ ಅಂದ್ರು ಕೂಡ ಬಂದು ಹೋಗಲ್ಲ, ನೋಡೋಗಲ್ಲ. ಇವಾಗ ಯಾರಾದ್ರೂ ಹುಡುಗರು ಗೊತ್ತಿರಲ್ಲ, ಸಡನ್ ಆಗಿ ಹಂಗೆ ಬರ್ತಾರ. ಪಕ್ಕದಲ್ಲೇ ಮೆಂಬೆ ಸ್ಕೂಲು, ಆಮ್ಯಾಗ ಸಣ್ಣ ಮಕ್ಕಳು ತರಕಾರಿಗೆ ಬರ್ತಾರೋ, ರೇಷನ್ಗೆ ಬರ್ತಾರೋ, ಟಿಫನ್ ಹೋಟ್ಲಿಗೆ ಬರ್ತಾರೋ, ಹುಡುಗರು ಬಂದ ತಕ್ಷಣ ಹಂಗೆ ಹೋಗ್ತಾರ. ಇಲ್ಲಿ ನಾಳೆ ಏನಾದ್ರೂ ಅನಾಹುತ ಆದ್ರೆ ಯಾರನ್ನ ಕೇಳಬೇಕು, ಯಾರು ಜವಾಬ್ದಾರಿ? ಮೇಲಕ್ಕೆ ಕಟ್ಸ್ಬಿಟ್ರೆ ಆಗುತ್ತೆ. ಫುಲ್ ಮ್ಯಾಗ್ ತಗೊಂಡು ಕಡಿಸಿಬಿಟ್ರೆ ಏನು ಇರಲ್ಲ ಪ್ರಾಬ್ಲಮ್. ಹಿಂಗೆ ತೆಗೆದು ಹಿಂಗೆ ಬಿಟ್ಟು ಅಂದ್ರೆ ನೋಡ್ರಿ, ಇಲ್ಲೇ ವೈರ್ ನೋಡ್ರಿ, ಇಲ್ಲೇ ಇಡೋದಿದ್ದವು ವೈರೆಲ್ಲ ಕಡಿಗೆ ಕಾಣ್ತಾವು. ಎಲ್ಲ ಹಸಿ ಸ್ಯಾವ್ ತಗೊಂಡು ಯಾರಾದ್ರೂ ಇದು ನಮ್ಮ ಮಕ್ಕಳಾದ್ರೆ ಬೇರೆ ಮಕ್ಕಳಾದ್ರೆ ಬರುವಾಗ ಸ್ವಲ್ಪ ಜವಾಬ್ದಾರಿಲಿಂದ ತಗೊಂಡು ಇದನ್ನ ಆದಷ್ಟು ಬೇಗ ಎಚ್ಚರಿಸ್ಬೇಕು. ಒಬ್ಬರು ಜೀವ ತೆಗೆದ್ರೆ ನಮಗೇನು ಬರಲ್ಲ. ಕೊಡೋ ಸರ್ಕಾರ ಎಷ್ಟು ದಿನ ಕೊಡುತ್ತೆ? ಒಂದಿನ ಕೊಡ್ಬೋದು, 2 ದಿನ, ಲೈಫ್ ಲಾಂಗ್ ಕೊಡೋಕ್ಕಾಗುತ್ತಾ? ಆದಷ್ಟು ಬೇಗ ಇದನ್ನ ಗಮನಕ್ಕೆ ತಗೊಂಡು ಮಕ್ಕಳಿಗೆ ಯಾರಿಗೂ ಅಪಾಯ ಆಗದಂತೆ ಕಾಪಾಡಬೇಕು ಅನ್ನೋದೇ ನಮ್ಮ ಇಚ್ಛಿದ್ರೆ. ಯಾವ್ದು ಏನ್ರ ರಿಂಗ್ ಓಪನ್ ಮಾಡಿಬಿಟ್ರಲ್ಲ, ಹೆಂಗ್ ಗತಿ? ಅದು ಯಾರು ಲಾಲ್ಸಲ್ಲ ಇದೈತಲ್ಲ, ಹಿಂಗ್ ಹೋಗ್ತದೆ. ಉತ್ತರ ದಿಕ್ಕಿಗೆ ಒಂದು, ದಕ್ಷಿಣ ದಿಕ್ಕಿಗೆ ಒಂದು. ಇವು ಲೈಟಿಂಗ್ ಕೆತ್ತ ಅಲ್ವಾ?
ಅಲ್ಲ ಹತ್ತುತ್ತವ ಉತ್ತರ ದಿಕ್ಕಿಗೆ ಒಂದು ದಕ್ಷಿಣ ದಿಕ್ಕಿಗೆ ಒಂದು ಯಾವಾಗ ಒಂದ್ಸತಿ ಹತ್ತದು ಯಾವಾಗ ಒಂದ್ಸತಿ ಡೈಲಿ ಬೆಳಿಗ್ಗೆ ಆಫ್ ಮಾಡಲ್ಲ ಆನೆಗೆ ಇರ್ತಾವೆ ಅವು ಆನೆಗೆ ಇದ್ದೇ ಅರ್ತಿಂಗ್ ಬರೋದು ಆನೆಗೆ ಇವಾಗ್ಲೂ ನಮ್ಮ ಬೇರೆ ಎಲ್ಲ ಆನೆಗೆ ಇದಾವೆ ಇವಾಗ ಕರೆಂಟ್ ಬಂದ್ರೆ ಅದು ಆನೆಗೆ ಐತೆ ಅದು ಆನೆಗೆ ಇದ್ದಕ್ಕೋಸ್ಕರನೇ ಅರ್ತಿಂಗ್ ಬರ್ತಿರೋದು ಬೆಳಿಗ್ಗೆ ಎದ್ದ ತಕ್ಷಣ ಆಫ್ ಮಾಡಲ್ಲ ರಾತ್ರಿ ಹಾಕಿರೋ ಹಂಗೆ ಇರ್ತವೆ ಮುನ್ಸಿಪಾಲಿಟಿ ಸಂಬಂಧಪಟ್ಟದು ಮುನ್ಸಿಪಾಲಿಟಿ ಸಂಬಂಧಪಟ್ಟಿದ್ದು ಸಂಬಂಧಪಟ್ಟ ಕರೆಂಟ್ ಯಾರು ಏನು ಕೇರ್ ಮಾಡ್ದಲ್ಲ ಸೀಟ್ ಕೂತಿದಾರಕ್ಕ ಆನ್ ಆಗ್ಬಾರ್ದು ಅಂತಂದು ಇದು ನೇರ ನಿಲ್ಲಿಗೆ ಎಚ್ಚರಿಸಿ ಅನ್ನೋದು